ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಿಖೇತ್, ಈಗ ನಾನು ಚಿಕ್ಕದಾಗಿ ಮಾತಾಡ್ಕೊಂಡು ಬರೋದಾದರೆ ಈ ತಲಾ ಆದಾಯ ವಿಚಾರ ಒಂದು ಭಾಗ ಆದಾಗ ಈಗ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತವೆ ಪೊಲಿಟಿಕಲ್ ಪಾರ್ಟಿಗಳು. ನರೇಂದ್ರ ಮೋದಿ ಅವರು ಆ ಕಡೆ ಹೇಳ್ತಾರೆ ನಾನು 4ನೇ ಸ್ಥಾನಕ್ಕೆ ತೊಗೊಂಡೋಗಿದ್ದೀನಿ ದೇಶನ, ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಹೋಗ್ಬಿಡ್ತೀನಿ, ನೆಕ್ಸ್ಟ್ ಬಂದು ಬಟ್ ನಾನೀಗ ಕೃಷ್ಣರಾಜ್ ಅವರು ಕೇಳಿದಾಗ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಾ ಇದ್ರು. $15,000 ಒಂದು ದೇಶ ಇದೆ, ಅವರಷ್ಟು ತಲಾ ಆದಾಯ ಹೇಳ್ಕೊಳ್ತಾರೆ. ನಾವಿಲ್ಲ ಒಂದು $2,650 ನಾವಿದ್ದೀವಿ. $2,650 $15,000 ಆಗಬೇಕು ಅಂದರೆ ಎಷ್ಟು ವರ್ಷಗಳು ಬೇಕಾಗ್ತವೆ ಅಂತ ದೇಶದ GDP ಲೆಕ್ಕ ಹಾಕ್ಕೊಂಡು ಒಂದು 3% ಇದೆ ವರ್ಲ್ಡ್ ಲೆವೆಲಲ್ಲಿ ಅಂತ. ಹೌದು, ನೀವು ಏನೂ ಲಾಬಿ ಮಾಡೋಕ್ಕಾಗಲ್ಲ. ಟ್ರಂಪ್ ನಾಳೆ ಏನೋ ಹೇಳ್ತಾನೆ, ನಾಳೆ ಏನೋ ಹೇಳ್ತಾನೆ ರಷ್ಯಾದಿಂದ ತೊಗೋಬೇಡ ಅಂತ ಹೇಳಿದ್ರೆ ಒದ್ದಾಟ, ತೊಗೋಬೇಕಾ ತೊಗೋಬಾರ್ದಾ, ಪರ್ಯಾಯ ಹುಡುಕ್ಬೇಕಾ ಅಂತ. ಕಾರಣ ಲಾಬಿ, ಆ ಬಾರ್ಗೇನಿಂಗ್ ಪವರ್ನ ನಾವು GDP ಕಡಿಮೆ ಇದ್ದಷ್ಟು ನಾವು ಕಳ್ಕೊಳ್ತೀವಿ. ಸಹಜ ಅಲ್ವಾ ಅದು? ನಿನ್ನ ಶಕ್ತಿ ಕಡಿಮೆ ಇದ್ದಾಗ ನೀನು ಬಾರ್ಗೇನ್ ಮಾಡೋ ಪವರು ನಿನ್ನ ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಇಂಥ ಸನ್ನಿವೇಶಗಳಲ್ಲಿ ಎಲೆಕ್ಷನ್ ಕಂಫರ್ಟ್ ಝೋನ್ ನಾವು ಹುಡುಕ್ತಾ ಇದ್ದೀವ. ಎಲೆಕ್ಷನ್ಗೆ ಏನು ಬೇಕು? ಗ್ಯಾರಂಟಿ ಇದೆ, 3 ಎಲೆಕ್ಷನ್ ಗೆದ್ದುಬಿಟ್ಟಿದ್ದೀನಿ, ನೆಕ್ಸ್ಟ್ ಎಲೆಕ್ಷನ್ಗೆ ಅಷ್ಟೇ ಸಾಕು. ಆ ಕಂಫರ್ಟ್ ಝೋನ್ಗೆ ಏನಾದರೂ ನಿಮ್ಮ ಪಾರ್ಟಿ ಹೋಗ್ತಿದ್ಯಾ ಅಂತ? ಸರ್ ಇಲ್ಲ, ನಾವು ಯಾವ ಸಂದರ್ಭದಲ್ಲಿ ಈ ಒಂದು ಗ್ಯಾರಂಟಿ ಬಗ್ಗೆ ಮಾತಾಡಿದ್ದು, ದೇಶದೊಳಗಡೆ ನಿರುದ್ಯೋಗ ಬಹುಶಃ ನಾನು ಹಿಂದೆ ನೀವು ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದನ್ನು ನಾನು ಟಿವಿಯಲ್ಲಿ ಕೇಳ್ತಾ ಇದ್ದೆ. ಕಳೆದ 47 ವರ್ಷಗಳಲ್ಲೇ ಎಂದೂ ಕಂಡು ಕೇಳಿರಿದಷ್ಟು ನಿರುದ್ಯೋಗ ಭಾರತದಲ್ಲಿ ಈಗ ಸೃಷ್ಟಿ, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ. ಹೌದು, ಈಗ ಸೃಷ್ಟಿಯಾಗಿದೆ. ನೀವೇ ಹೇಳಿದ್ದನ್ನು ನಾನು ಕೇಳಿದ್ದೆ. ಸೊ ಅಂದರೆ ಈ ಪ್ರಮಾಣದೊಳಗಡೆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಮತ್ತು ಜನರು ಯಾವ ಪ್ರಮಾಣದಲ್ಲಿ ಬವಣೆಯಲ್ಲಿದ್ದಾರೆ ಅಂತಂದ್ರೆ ಅವ್ರಿಗೆ ಸ್ಪೆಂಡಿಂಗ್ ಕೆಪಾಸಿಟಿ ಇಲ್ಲ, ಅವ್ರ ಪರ್ಚೇಸಿಂಗ್ ಪವರ್ ಇಲ್ಲ. ಆ ಹಂತಕ್ಕೆ ದೇಶ ತಲುಪ್ತಾ ಇದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಡೀಸೆಲ್ ರೇಟ್ ಜಾಸ್ತಿ ಎಲ್ಲ ಬೆಲೆ ಬರೀ ಕಿತ್ಕೊಳ್ಳೋದೇ ಆದರೆ ಅವ್ರ ಜೇಬ್ ತುಂಬಿಸೋದು ಯಾವಾಗ? ಓಕೆ, ಅದಕ್ಕೊಂದು ಸಣ್ಣ ಇದೇ ಅಂತಿಮ ಅಲ್ಲ. ಓಕೆ, ಗ್ಯಾರಂಟಿಗಳನ್ನು ಕೊಟ್ಬಿಡಿ. ನೀವಾಗಲೇ ಒಂದು ಮಾತು ಹೇಳಿದ್ರಿ ಬಹುಶಃ ಮಧ್ಯದಲ್ಲಿ, ಆ್ಯಡ್ ಮಧ್ಯೆ, ನಾವು ಮೀನು ಹಿಡಿಯೋದನ್ನ ಕಲಿಸೋದಾ ಅಥವಾ ಮೀನು ಕೊಡೋದಾ? ನಿಜ. ಆದರೆ ಇವತ್ತು ಅವನು ಹಸತ್ ಸಾಯ್ತಾ ಇದ್ದಾನೆ. ಅವ್ನು ಮೀನೇ ಕೊಡಬೇಕು, ಇವಾಗ ಮೀನೇ ಕೊಡಬೇಕು. ಓಕೆ, ಯಾಕೆಂದ್ರೆ ಮೀನು ಕೊಟ್ರೆ ಅವನಿಗೆ ಸ್ವಲ್ಪ ಶಕ್ತಿ ಬರುತ್ತೆ, ಉಸಿರಾಡಕ್ಕಾಗುತ್ತೆ. ಆಮೇಲೆ ಮೀನು ಹಿಡಿಯೋದು ಅವ್ನು ಕಲ್ತ್ಕೋತಾನೆ. ನಾವು ಮಾಡ್ತಿರೋದು ಆ ಕೆಲಸ. ಯಾವ ಪ್ರಮಾಣದಲ್ಲಿ ಈ ರಾಜ್ಯದ ಬಡವರಿಗೆ ನಾವು ಸಹಾಯ ಮಾಡ್ಬೋದು ಅದನ್ನ ನಾವು ಮಾಡ್ತಾ ಇದೀವಿ. ಆದ್ರೆ ನನಗೆ ಬಹಳ ಆಶ್ಚರ್ಯ ಮತ್ತು ಖೇದ ಅನ್ಸೋದೇನು ಅಂತಂದ್ರೆ, ಯಾರು ನಮ್ಮ ಗ್ಯಾರಂಟಿಗಳನ್ನ ಹಂಗಿಸ್ತಾ ಇದ್ರು, ಏ ಕಭಿ ನಹೀ ದೇಗಾ ಮಿತ್ರೋ, ಏ ಕಭಿ ನಹೀ ದೇತಾ ಹೈ ಮಿತ್ರೋ, ರೇವಡಿ ಕಲ್ಚರ್ ಹೇ ಅಂತ ಭಾಷಣ ಮಾಡ್ತಾ ಇದ್ರು. ಅವ್ರು ರಾಜಸ್ಥಾನಕ್ಕೆ ಹೋಗ್ತಾರೆ, ಲಾಡ್ಲಿ ಬೆಹನ್ ಅಂತಾರೆ. ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, 3000 ದೇತೆ ಹೇ ಹಮ್ ಆಯೆಂಗೆ ತೋ 3000 ದೇತೆ ಹೇ ಅಂತ ಭಾಷಣ ಮಾಡ್ತಾರೆ. ಅವರು ಇದಕ್ಕೆ ಹೋಗ್ತಾರೆ, ಅಲ್ಲಿ ಕೂಡ ಇದನ್ನೇ ಮಾಡ್ತಾರೆ. ಹೋದ ಕಡೆಗಳಲ್ಲೆಲ್ಲ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ಕೊಂಡು ಅವ್ರು ಇವತ್ತು ಚುನಾವಣೆ ಮಾಡ್ತಾ ಇದ್ದಾರೆ. ಫೈನ್. ನಾನು ವಿಜಯ್ ಒಂದು ಕಂಫರ್ಟ್ ಝೋನ್ ಆಯಿತು, ಮುದಾಯ್ತಿನ್ನ ಭಾರತದ ರಾಜಕಾರಣದಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡ್ಕೋ, ಎಲೆಕ್ಷನ್ ಗೆದ್ಕೋ. ಪ್ಲೀಸ್ ಒಂದೇ ನಿಮಿಷ. ಓಕೆ, ನನಗೆ ಇವತ್ತು ನೆನಪಾಗ್ತಿರೋದು ಏನು ಅಂತಂದ್ರೆ, ಈಗ ನೀವು ಹೇಳಿದಂಥ ಎಲ್ಲ ನಂಬರ್ಸ್ಗಳನ್ನ ಕೇಳಿದಾಗ ಮನಮೋಹನ್ ಸಿಂಗ್ ಒಂದು ಮಾತು ಹೇಳಿದರು. ಅವ್ರು ಇಳಿಬೇಕಾದ್ರೆ, ಟುಡೇ ದ ಪ್ರೆಸೆಂಟ್ ಡೇ ಮೀಡಿಯಾಸ್ ಅಂಡ್ ಪಾಲಿಟಿಕ್ಸ್ ಹಿಸ್ಟರಿ ವಿಲ್ ಬಿ ಕೈಂಡರ್ ಟು ಮೀ. ನಾನು ಆಡ್ಕೋತಾ ಇದ್ದೀರಾ, ಇತಿಹಾಸ ನನ್ನ ಪಾಲಿಗೆ ಕರುಣಾಮಯಿ ಆಗಿರುತ್ತೆ. ಬಿ ಮೋರ್ ಕೈಂಡರ್ ಟು ಮೀ ದೆನ್ ಪ್ರೆಸೆಂಟ್ ಡೇ ಮೀಡಿಯಾಸ್ ಅನ್ನೋ ಮಾತನ್ನು ಹೇಳಿದ್ರು. ನನಗನ್ಸುತ್ತೆ ಬಹುಶಃ ಹಿಸ್ಟರಿ ವಿಲ್ ಬಿ ವೆರಿ ಕ್ರೂಯಲ್ ಟು ನರೇಂದ್ರ ಮೋದಿ. ವಿಜಯ್ ಕುಮಾರ್ ಸರ್, ನಾನು ಹೇಳ್ತೀನಿ, ಇವತ್ತು ಏನು ಶ್ರೀಮಂತರೇ ಆಗ್ತಾ ಇದ್ದಾರೆ, ಬಡವರು ಅಲ್ಲೇ ಉಳಿತಾ ಇದ್ದಾರೆ. ಓಕೆ, ಈ ಗ್ಯಾಪಿಗೆ ನಾನು ನಿಮಗೆ ಹೇಳ್ತೀನಿ ಉದಾಹರಣೆ. ಗೌರ್ಮೆಂಟ್ ಯಾವುದೇ ಇರಲಿ ಅಂಕಿಅಂಶ ಹೇಳ್ತೀನಿ. ನಾನು ಹೇಳ್ತೀನಿ, ಈ ಇದರಲ್ಲಿ ಇದೇ ಈಗ ಕಾಂಗ್ರೆಸ್ ಸರ್ಕಾರದ ಪ್ರಚಲಿತವಾಗಿರುವಂಥ ತಗೊಳ್ಳೋಣ. ಈ ಕೇಂದ್ರ ಸರ್ಕಾರದ ಯೋಜನೆ ಮುದ್ರಾ ಯೋಜನೆ ಇದೆ. ಯಾಕೆ ಮಾಡಿದ್ರು ಅದನ್ನು? ಸಾಕ್ಷಿಯ ಆಧಾರ ಇಲ್ಲದೇ ಲೋನ್ ಕೊಡುವಂಥದ್ದು ಮಾಡಿದರು ಮುದ್ರಾ ಯೋಜನೆಯನ್ನು. ಅದನ್ನು ಮತ್ತೆ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮುಂಚೆ 50,000, 5 ಲಕ್ಷ, 10 ಲಕ್ಷ ಅಂದರು, ಈಗ 20 ಲಕ್ಷವರೆಗೆ ಕೊಡ್ತಾ ಇದ್ದಾರೆ. ಕಾರಣ ಏನು? ಬಡವರಾಗಿ ಉಳಿಬಾರ್ದು, ಯುವಕರಿಗೆ ಕೆಲಸ ಸಿಗಬೇಕು, ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುವಂಥದ್ದು ಆಗಬೇಕಂತದ್ದು ಕೊಟ್ಟರು. ಅದಾದ ನಂತರ ಸ್ಟಾರ್ಟಪ್ ಕೊಟ್ಟರಲ್ಲ, ಸ್ಟಾರ್ಟಪ್ಪಲ್ಲಿ ಸಾಕಷ್ಟು ಹೊಸ ಯೋಜನೆಗಳನ್ನು ಐಡೆಂಟಿಫೈ ಮಾಡುವಂಥದ್ದು. ಇದೆಲ್ಲ ನಮ್ಮ ಕೇಂದ್ರ ಸರ್ಕಾರ ಯೋಜನೆಗಳು. ಅಲ್ಲಿಗೆ ಅದನ್ನು ಗ್ಯಾಪನ್ನು ಸರಿಪಡಿಸಕ್ಕೆ ಕೊಟ್ಟರು. ಇದನ್ನು ನಾನು ಇಮಿಡಿಯೇಟ್ಲಿ, ನಿಮ್ಗೆ ಸಮಯ ಕಡಿಮೆ ಇರೋದ್ರಿಂದ ಇಮಿಡಿಯೇಟ್ಲಿ ನಾನೇನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಕಲ್ಯಾಣ ಕರ್ನಾಟಕ 7 ಜಿಲ್ಲೆ ಕರ್ನಾಟಕ ಪ್ರತಿ ವರ್ಷ 5,000 ಅನುದಾನ ಕೊಡುವಂಥದ್ದು, 5,000 ಕೋಟಿ ಅನುದಾನ ಕೊಡುವಂಥದ್ದು. ಅಲ್ಲಿ ನೀವು ಬಡವರನ್ನು ಶ್ರೀಮಂತರನ್ನಾಗಿ ಮಾಡಬೇಕು, ಅಲ್ಲಿದ್ದಂಥ ಯುವ ಜನಾಂಗವನ್ನು ಮತ್ತು ಯುವಕರನ್ನು, ಅಲ್ಲಿ ಇದ್ದಂಥ ಮಾನವ ಸಂಪನ್ಮೂಲನ ಚೇತಾವಣೆಗೊಳಿಸಿ ಅಲ್ಲಿ ಅಭಿವೃದ್ಧಿ ಮಾಡ್ಬೇಕಂತಲೇ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪನವರು ಒಂದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಅಂತ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದರು. ಅದಕ್ಕೆ ಬರೀ ಉದ್ಘಾಟನೆ ಮಾಡಿ ಕೈ ಬಿಡಲಿಲ್ಲ. ಅದಕ್ಕೆ 100 ಕೋಟಿ ಅಂತ 300 ಕೋಟಿ 500 ಕೋಟಿ ಘೋಷಣೆ ಮಾಡಿ 300 ಕೋಟಿ ಅನುದಾನ ಕೊಟ್ಟರು. ಕೊಟ್ಟಂತ ಇದು ಉದ್ದೇಶ ಇಷ್ಟೇನೆ, ಅಲ್ಲಿ ಮಾನವ ಸಂಪನ್ಮೂಲವನ್ನು ಉದ್ಧಾರ ಮಾಡ್ಬೇಕಂತ ಕೊಟ್ಟರು. ಹೊರತು ಇವತ್ತಿನ ಸರ್ಕಾರ ಕಾಂಗ್ರೆಸ್ ಏನು ಮಾಡಿದೆ? ಭಾರತೀಯ ಜನತಾ ಪಕ್ಷದಲ್ಲಿ ಏನಾಗಿದೆ ಗೊತ್ತಾ ಸರ್? ಏನಾಗಿದೆ? ಶಿಲಾನ್ಯಾಸ ಕಲ್ಲುಗಳನ್ನ ಏನಾದರೂ ಒಂದು ಕಡೆ ಇಟ್ಕೊಂಡ್ರೆ ಒಂದು 500 ಡ್ಯಾಮ್ ಕಟ್ಬೋದು ನಾವು.
ಶಿಲಾನ್ಯಾಸದ ಕಲ್ಲುಗಳೇ, ಬೇರೆ ಬೇಡ, ಬೇರೆ ಪಾಯಿಕೆ ಬೇಡವೇ ಬೇಡ, ಇರಸ್ಪೆಕ್ಟಿವ್ ಪಾರ್ಟಿ ನಾನು ಹೇಳ್ತಾ ಇದ್ದೀನಿ. ಬರೀ ಆ ಕಲ್ಲುಗಳಲ್ಲಿ ತೆಗೆದೊಂದು ಕಡೆ ರಾಶಿ ಹಾಕ್ಬಿಟ್ರೆ 500 ಅಣೆಕಟ್ಟು ಆಗ್ತಾವೆ ಸರ್. ಮಾಡೋಣವಾ, ಮಾತಾಡೋಣವಾ? ಥ್ಯಾಂಕ್ ಯು ಸಮಯಾವಕಾಶ ಮುಗಿದಿದೆ. Fine, ಆಯ್ತು. ಇನ್ನೊಂದ್ಸರಿ ನೀವು ಖಂಡಿತ ದೀರ್ಘವಾಗಿ ನಾನು ಚಿಕ್ಕದ ಒಂದು ಇವತ್ತು ಈ ದೇಶದಲ್ಲಿ ಏನ್ ನಿರುದ್ಯೋಗ ಮತ್ತೆ ಇವತ್ತೇನು ಇನ್ಫ್ಲೇಷನ್, ನಾವು ಇನ್ಫ್ಲೇಷನ್ ಬಗ್ಗೆ ಮಾತಾಡ್ಬೇಕು. Okay, ಇದು ಏನು ತಲಾದಕ್ಕಿಂತ ಇದಕ್ಕೆ ಮೂಲ ಕಾರಣ ಏನಂದ್ರೆ ಅಗ್ರಿಕಲ್ಚರ್ನ ನೆಗ್ಲೆಕ್ಟ್ ಮಾಡಿರೋದು ಮತ್ತೆ ಇಂಡಸ್ಟ್ರಿಯಲ್ ಸೆಕ್ಟರ್ನು MSME ನ ನೆಗ್ಲೆಕ್ಟ್ ಮಾಡಿರೋದು. ಅಗ್ರಿಕಲ್ಚರ್ ಏನು ಮಾಡ್ತಾ ಇದ್ದಾರೆ, ಇವತ್ತು ಈ ಸೋಲಾರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಅವ್ರಿಗೆ MSP ಕೊಡ್ತಾ ಇಲ್ಲ. ನೀನು ಇಂಥ ಬೆಳೆ ಬೆಳೆಯಪ್ಪ, ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನಿಂಗೆ ಇಂಥ ರೇಟ್ ಕೊಡ್ತೀವಿ, ಅದನ್ನು ಹೇಳ್ತಾ ಇಲ್ಲ ಸರ್ಕಾರಗಳು. ಅದರಿಂದ ಅಗ್ರಿಕಲ್ಚರು ಸಾಯ್ತಾ ಇದೆ. ಇನ್ನೊಂದು ಕಡೆ ಅವ್ರಿಗೆ ನೀರಾವರಿ ಸೌಲಭ್ಯ ಇಲ್ಲ. ಇವಾಗ ನಾವು ಪಂಜಾಬಲ್ಲಿ ಕೇವಲ 3 ವರ್ಷದಲ್ಲಿ 21% ಇದ್ದ ಇರಿಗೇಷನ್ ಇವತ್ತು 63% ಮಾಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಇನ್ನೂ 26% ಅಲ್ಲೇ ಸಾಯ್ತಾ ಇದೆ ಇರಿಗೇಷನ್. ಫಸ್ಟ್ ಅವ್ರಿಗೆ ನೀರು ಕೊಡಬೇಕು. ಇನ್ನು ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸರ್. ಇವತ್ತು ಏನು ಈ ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಿ ತುಂಬ ಏನಾಗಿದೆ, 28,000 ಸ್ಟಾರ್ಟಪ್ಗಳು 2 ವರ್ಷದಲ್ಲಿ ಕ್ಲೋಸ್ ಆಗಿದ್ದಾವೆ. ಕರ್ನಾಟಕದಲ್ಲಿ ವರ್ಷಕ್ಕೆ 1,000 MSMEಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಯಾಕೆ ಅಂದರೆ ಈ ಭ್ರಷ್ಟಾಚಾರ. ಪ್ರತಿ ಇಲಾಖೆಗಳು ಇಂಡಸ್ಟ್ರಿಯಲ್ ಸೆಕ್ಟರ್ಗಳಲ್ಲಿ ಇರುವಂಥ ಭ್ರಷ್ಟಾಚಾರ ಎಲ್ಲೂ ಇಲ್ಲ. ಇವರು ಫಸ್ಟು ಇಂಡಸ್ಟ್ರಿಗಳಲ್ಲಿ ಇವತ್ತು ಇನ್ನೊಂದು ಸಣ್ಣ ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಇವತ್ತು ಏನು KDB ಇಂಡಸ್ಟ್ರಿಗಳ ಲ್ಯಾಂಡ್ಗಳಿದಾವಲ್ಲ, ಅವು ಅಲಾಟ್ಮೆಂಟ್ ಆಗಿದ್ರು ಕೂಡ ಪೊಸೆಷನ್ ಕೊಡ್ತಾ ಇಲ್ಲ. ಸರ್ಕಾರನೇ ಟ್ಯಾಕ್ಸ್ ಕಟ್ತಾ ಇದೆ ಆ ಜಾಗಗಳಿಗೆ, ಲಂಚ ಕೊಟ್ಟಿಲ್ಲ ಜನ ಅಂದ್ಬಿಟ್ಟು. ಥ್ಯಾಂಕ್ ಯು ನಿಕೇತರಾಜ್ ಅವರೇ, ಥ್ಯಾಂಕ್ ಯು ಜಯಕುಮಾರ್ ಅವರೇ, ಥ್ಯಾಂಕ್ ಯು ಕೃಷ್ಣರಾಜು ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾನೋ ಬೇರೆ ಕಾರಣಗಳಿಂದಾನೋ ತಲಾ ಆದಾಯದಲ್ಲಿ ಕರ್ನಾಟಕ ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದೆ. ಆದರೆ ಗ್ಯಾರಂಟಿಗಳ ವಿಚಾರದಲ್ಲಿ ನಾವೇನೋ ಸಾಧಿಸಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಕಂಫರ್ಟ್ ಝೋನ್ಗೆ ಯಾವುದೇ ಪಾರ್ಟಿ ಹೋಗೋದು ಬೇಡ. ಇದಿಷ್ಟೇ ಸಾಕು. ಎಲೆಕ್ಷನ್ ಗೆಲ್ಲಕ್ಕೆ ಎಷ್ಟೋ ಅಷ್ಟು ಮಾತ್ರ ಆಗದೆ ಇದರ ಆಚೆಗೂ ಕರ್ನಾಟಕ ಮುಂದುವರಿಯುವಂಥ ದಾಪಕಾಲ ಹಾಕಲಿ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ಇತರೆ ರಾಜ್ಯಗಳಿಗೆ ಮಾದರಿಯಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.